ನಮಸ್ತೆ ಎಲ್ಲರಿಗೂ ಮಾಂತೆರಗ್ಲ ನಮಸ್ಕಾರ. ಇವತ್ತು ನಾನು ನಮ್ಮ ಹಿತ್ತಲಿನಲ್ಲೇ ಬೆಳೆಯುವ ಪಪ್ಪಾಯಿಂದ ಒಂದು ರೆಸಿಪಿ ಮಾಡಿ ತೋರಿಸ್ತಾ ಇದ್ದೇನೆ. ಸ್ವೀಟ್ ತಿನ್ನಲಿಕ್ಕೆ ಆಸೆ ಆಗುವಾಗ ಮನೆಯಲ್ಲೇ ಇರುವ ಸಾಮಗ್ರಿಗಳಿಂದ ಸುಲಭವಾಗಿ ಮಾಡಿ ಖುಷಿ ಪಡಿ. ತುಂಬ ರುಚಿಯಾಗುವ ಈ ರೆಸಿಪಿ ಒಮ್ಮೆ ರುಚಿ ನೋಡಿದರೆ ಪದೇ ಪದೇ ಖಂಡಿತ ಮಾಡ್ತೀರಾ. ಐತಾಳ್ಸ್ ಕಿಚನ್ ಎಲ್ಲ ವೀಕ್ಷಕರಿಗೆ ಸ್ವಾಗತ. ಇವತ್ತು ನಾನು ಕಾಯಿ ಪಪ್ಪಾಯಿಂದ ಒಂದು ಬರ್ಫಿ ಮಾಡ್ತಾ ಇದ್ದೇನೆ. ವಿಧಾನ ನೋಡೋ ಮೊದಲು ಚಾನಲ್ ಸಬ್ಸ್ಕ್ರೈಬ್ ಆಗಲು ಮರಿಬೇಡಿ. ನಾನಿಲ್ಲಿ ಒಂದು ದೊಡ್ಡ ಸೈಜ್ನ ಬೆಳೆದ ಕಾಯಿ ಪಪ್ಪಾಯಿ ತಗೊಂಡಿದ್ದೇನೆ. ಬರ್ಫಿ ಮಾಡಲಿಕ್ಕೆ ಮೈನ್ ಬೇಕಾದದ್ದು ಬೆಳೆದ ಕಾಯಿ ಪಪ್ಪಾಯಿ. ಎಳೆಕಾಯಿ ತಗೊಳ್ಳೋದು ಬೇಡ, ಸೈಜ್ ಯಾವುದಾದ್ರೂ ಅದು ನಿಮ್ಮ ಇಷ್ಟ. ಇದನ್ನು ಈಗ ಕಟ್ ಮಾಡಿಕೊಳ್ಳೋಣ. ಇಲ್ಲಿ ಇದರ ಕಲರ್ ಸ್ವಲ್ಪ ಚೇಂಜ್ ಆದಾಗೆ ಕಾಣ್ತದೆ, ಆದರೆ ಇದು ಸ್ವಲ್ಪ ಕೂಡ ಹಣ್ಣಾಗಿಲ್ಲ, ಗಟ್ಟಿಯೇ ಇದೆ. ನಿಮಗೆ ಸ್ವಲ್ಪ ಕಲರ್ ಚೇಂಜ್ ಆಗದ ಬೆಳೆದ ಕಾಯಿ ಪಪ್ಪಾಯಿ ಸಿಕ್ಕಿದರೆ ಅದನ್ನೇ ಯೂಸ್ ಮಾಡಿ. ಇನ್ನು ಇದರ ಸಿಪ್ಪೆ ಮತ್ತು ಒಳಗಿನ ಬೀಜ ಸಂಪೂರ್ಣ ತೆಗೆದು ತುರಿಲಿಕ್ಕೆ ಸುಲಭವಾಗುವ ಸೈಜ್ಗೆ ಕಟ್ ಮಾಡಿ ಇದನ್ನು ತುರಿದಿಟ್ಟುಕೊಳ್ಳೋಣ. ನಾನು ಈ ರೆಸಿಪಿಯನ್ನು ಅಮ್ಮನ ಮೂಲಕ ಕಲ್ತಿದ್ದೇನೆ. ನನಗೆ ಇಷ್ಟದ ಸ್ವೀಟ್ಗಳ ಲಿಸ್ಟಲ್ಲಿ ಇದು ಕೂಡ ಒಂದು. ನಮ್ಮ ಅಮ್ಮ ಇದನ್ನು ನಾವು ಸಣ್ಣದಿರುವಾಗ ತುಂಬ ಸರ್ತಿ ಮಾಡ್ತಾ ಇದ್ಲು. ಆದ ಕಾರಣ ನಮಗೆ ಇದರಲ್ಲಿ ಬಾಲ್ಯದ ನೆನಪು ಕೂಡ ಇದೆ ಅಂತ ಹೇಳ್ಬೋದು. ನಾವು ಮಾಡೋ ರೆಸಿಪಿಗಳಲ್ಲಿ ನಾವು ಯಾರ ಮೂಲಕ ಕಲಿತೇವೋ ಅವರ ನೆನಪಿರ್ತದೆ ಅಲ್ವಾ. ಇದು ನನ್ನ ನಂಬಿಕೆ. ನಿಮಗೂ ಈ ರೀತಿ ಅನಿಸಿದರೆ ಎಸ್ ಅಂತ ಕಮೆಂಟ್ ಮಾಡಿ ತಿಳಿಸಲಿಕ್ಕೆ ಮರಿಬೇಡಿ. ಸಿಪ್ಪೆ ಮತ್ತು ಬೀಜವನ್ನು ಕ್ಲೀನಾಗಿ ತೆಗೆದುಕೊಳ್ಳಿ, ಇಲ್ಲದ್ರೆ ಕಹಿ ಬರೋ ಸಾಧ್ಯತೆ ಇದೆ. ಎಲ್ಲ ಕ್ಲೀನ್ ಆದಮೇಲೆ ಇದನ್ನು ಈಗ ತುರಿದುಕೊಳ್ಳೋಣ. ಈಗೆಲ್ಲ ತುರಿದಾಯಿತು. ತುರಿದ ಪಪ್ಪಾಯಿ ತುರಿಗಳನ್ನು ನಾನು ಕಪ್ಪಲ್ಲಿ ಅಳತೆ ಮಾಡಿ ಬರ್ಫಿ ಮಾಡುವ ಬಾಣಲೆಗೆ ಹಾಕ್ಕೊಳ್ತೇನೆ. ಈ ಕಪ್ಪಲ್ಲಿ ಅಳತೆ ಮಾಡಿ ಹಾಕ್ಕೊಳ್ತೇನೆ. ಈ ಕಪ್ಪಲ್ಲಿ ನನಗೆ ಅಳತೆ ಮಾಡುವಾಗ 8 ಕಪ್ಪಿನಷ್ಟು ಪಪ್ಪಾಯಿ ತುರಿ ಸಿಕ್ಕಿದೆ. ಹೀಗೆ ಅಳತೆ ಮಾಡಿ ಹಾಕೋದ್ರಿಂದ ನಮಗೆ ಸಕ್ಕರೆ ಕರೆಕ್ಟಾಗಿ ಅಳತೆ ಮಾಡಿ ಹಾಕ್ಕೊಳ್ಳಿಕ್ಕೆ ಸುಲಭ ಆಗ್ತದೆ. ಈಗ ಎಲ್ಲವನ್ನು ಬಾಣಲೆಗೆ ಹಾಕ್ಕೊಂಡು ಗ್ಯಾಸ್ ಮೇಲೆ ಇಟ್ಟಿದ್ದೇನೆ. ನಾನಿಲ್ಲಿ 8 ಕಪ್ ತುರಿಗೆ 3.5 ಕಪ್ಪಿನಷ್ಟು ಸಕ್ಕರೆ ಹಾಕ್ಕೊಳ್ತೇನೆ. 4 ಹಾಕ್ಕೊಂಡ್ರೆ ಸಿಹಿ ಜಾಸ್ತಿ ಆಗ್ತದೆ, 3.5 ಹಾಕಿದರೆ ಪರ್ಫೆಕ್ಟ್ ಆಗ್ತದೆ ಸಿಹಿ. ಇನ್ನು ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಳ್ಳಿಕ್ಕೆ ಹೋಗಬೇಡಿ. ಮೀಡಿಯಂ ಫ್ಲೇಮಲ್ಲಿ ಇದನ್ನು ಮಗುಚ್ತಾ ಬರಬೇಕು. ಇನ್ನು ಮಗುಚ್ತಾ ಬನ್ನಿ. 2 ನಿಮಿಷ ಮೀಡಿಯಂ ಫ್ಲೇಮಲ್ಲಿ ಮಗುಚ್ತಾ ಇದ್ದಾಗೆ ಸಕ್ಕರೆ ಎಲ್ಲ ನೀರಾಗ್ತದೆ. ಪಪ್ಪಾಯಲ್ಲೇ ನೀರಿನಂಶ ಇರುವ ಕಾರಣ ಇದಕ್ಕೆ ಎಕ್ಸ್ಟ್ರಾ ನೀರು ಅಥವಾ ಹಾಲು ಸೇರಿಸಿದರೆ ಬರ್ಫಿ ಹದಕ್ಕೆ ಬರಲಿಕ್ಕೆ ತುಂಬ ಸಮಯ ಬೇಕಾಗ್ತದೆ. ಆದ ಕಾರಣ ಸ್ವಲ್ಪ ನೀರು ಅಥವಾ ಹಾಲು ಸೇರಿಸಲಿಕ್ಕೆ ಹೋಗಬೇಡಿ. ನಿಮಗೆ ಇಲ್ಲಿ ಸಕ್ಕರೆ ಕರಗಿ ಪಪ್ಪಾಯಲ್ಲೇ ರಿಲೀಸ್ ಆದ ನೀರು ಕಾಣಿಸ್ಕೊಳ್ಬೋದು. ಇನ್ನು ಇದನ್ನು ಅರ್ಧ ಕಪ್ಪಿನಷ್ಟು ನಾನು ತೆಗೆದಿಡ್ತೇನೆ. ಇದು ಆಮೇಲೆ ಉಪಯೋಗಕ್ಕೆ ಬರ್ತದೆ. ಇನ್ನು ಇದಕ್ಕೆ ಅರ್ಧ ಕಪ್ಪಿನಷ್ಟು ತುಪ್ಪ ಬೇಕಾಗ್ತದೆ. ಅದನ್ನು ಸ್ವಲ್ಪ ಸ್ವಲ್ಪವೇ ಹಾಕ್ಕೊಂಡು ಮಗುಚ್ತಾ ಬರೋಣ. ಮೀಡಿಯಂ ಫ್ಲೇಮಲ್ಲಿ ಉರಿ ಇಟ್ಟ ಕಾರಣ ಇದನ್ನು ಕೈ ಬಿಡದೆ ಮಗುಚ್ತಾ ಇರಬೇಕು. ಇನ್ನು ಇದಕ್ಕೆ ಕಟ್ ಮಾಡಿದ ಸ್ವಲ್ಪ ಗೋಡಂಬಿ ಹಾಕ್ಕೊಳ್ತಾನೆ. ಇದು ಆಪ್ಷನಲ್, ಹಾಕದಿದ್ರೂ ನಡೀತದೆ. ಗೋಡಂಬಿಯನ್ನು ಸಪ್ರೇಟಾಗಿ ಫ್ರೈ ಮಾಡಿ ಹಾಕ್ಕೊಳ್ಬೇಕು ಅಂತೇನಿಲ್ಲ, ಪಪ್ಪಾಯಿ ಹುರಿಯುವಾಗವೇ ಹಾಕ್ಕೊಂಡ್ರೆ ಸಾಕಾಗ್ತದೆ. 12 ರಿಂದ 15 ನಿಮಿಷ ನಾನು ಇದೇ ರೀತಿ ಮಗುಚ್ತಾ ಬಂದ ಮೇಲೆ ಇದರ ನೀರಿನ ಅಂಶ ಎಲ್ಲ ಕಮ್ಮಿ ಆಗಿದೆ. ಸ್ವಲ್ಪ ಕಲರ್ ಕೂಡ ಚೇಂಜ್ ಆದದ್ದು ಕಾಣ್ಬೋದು. ಇನ್ನು ಮೊದಲೇ ತೆಗೆದಿಟ್ಟ ನೀರಿಗೆ 3 ಸ್ಪೂನ್ನಷ್ಟು ಕಾರ್ನ್ಫ್ಲವರ್ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಳ್ಳಿ. ಆ ಮಿಶ್ರಣವನ್ನು ಬರ್ಫಿಯ ಮಿಶ್ರಣಕ್ಕೆ ಹಾಕ್ಕೊಂಡು ಮಗುಚಿ, ಹಾಗೆ ಉಳಿದ ತುಪ್ಪ ಕೂಡ ಹಾಕ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ. ಮಿಶ್ರಣ ಪಾತ್ರೆಯಿಂದ ಸಪ್ರೇಟ್ ಆಗೋ ತನಕ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಇದು ನೋಡಲಿಕ್ಕೆ ಕುಂಬಳಕಾಯಿ ಹಲ್ವಾದಾಗೆ ಕಂಡ್ರೂ ಸಹ ಟೇಸ್ಟ್ ತುಂಬ ಡಿಫ್ರೆಂಟ್ ಆಗಿರ್ತದೆ. ಬರ್ಫಿ ಟೆಕ್ಸ್ಚರ್ ಸರಿಯಾಗಿ ಬರಲಿಕ್ಕೆ ಕಾರ್ನ್ಫ್ಲವರ್ ಹಾಕಬೇಕಾಗ್ತದೆ. ತಳ ಬಿಡ್ತಾ ಬಂತು. ಇನ್ನು ಈ ಹಂತದಲ್ಲಿ ನಾನು ಇದಕ್ಕೆ ಏಲಕ್ಕಿ ಪುಡಿ ಹಾಕ್ಕೊಳ್ತಾನೆ. ನೀವು ಇದನ್ನು ಹಲ್ವದ ರೂಪದಲ್ಲಿ ತಿನ್ನಬೇಕು ಅಂತ ಇದ್ದರೆ ಈ ಹಂತದಲ್ಲೇ ಗ್ಯಾಸ್ ಆಫ್ ಮಾಡಿ ಇದನ್ನು ಸರ್ವ್ ಮಾಡ್ಬೋದು. ನಾನು ಇದನ್ನು ಬರ್ಫಿಯ ರೂಪದಲ್ಲಿ ಮಾಡುವ ಕಾರಣ ಇದನ್ನು ಇನ್ನೂ ಮಗುಚಬೇಕಾಗ್ತದೆ. 10 ರಿಂದ 15 ನಿಮಿಷದಷ್ಟು ಪುನಃ ಮಗುಚಿದ್ದೇನೆ ನಾನಿಲ್ಲಿ ಬರ್ಫಿಯ ಟೆಕ್ಸ್ಚರ್ಗೆ ಬರಲಿಕ್ಕೆ. ಒಂದು ಸಣ್ಣ ತಟ್ಟೆಗೆ ನಾನು ಮಿಶ್ರಣ ಹಾಕ್ಕೊಂಡು ಸ್ವಲ್ಪ ಟೇಸ್ಟ್ ಮಾಡಿ ನೋಡ್ತಾನೆ. ಬರ್ಫಿಗೆ ಬೇಕಾದಷ್ಟು ಇದು ಗಟ್ಟಿಯಾಗಿಲ್ಲ, ಇದನ್ನು ಪುನಃ ಸ್ವಲ್ಪ ಕಲಸಬೇಕಾಗ್ತದೆ. ಪುನಃ 7-8 ನಿಮಿಷ ನಾನು ಕಲಿಸ್ತಾನೆ. ಮಿಶ್ರಣ ಎಲ್ಲ ಜೇನುಗೂಡಿನಾಗೆ ಒಟ್ಟಿಗೆ ಬರಬೇಕು, ಅಷ್ಟೊತ್ತು ಕಲಿಸ್ಬೇಕಾಗ್ತದೆ. ಇನ್ನು ಸ್ವಲ್ಪ ಮಿಶ್ರಣವನ್ನು ಒಂದು ಸಣ್ಣ ತಟ್ಟೆಗೆ ಹಾಕಿ ಚೆಕ್ ಮಾಡೋಣ. ನೋಡಿ, ಈ ರೀತಿಯಾಗಿ ಕೈಯಲ್ಲಿ ಉಂಡೆ ಮಾಡುವಾಗ ಈ ರೀತಿಯಾಗಿ ಗಟ್ಟಿ ಆಗಬೇಕು. ಈಗ ಮಿಶ್ರಣ ಸರಿ ಆಯಿತು ಅಂತ ಅರ್ಥ. ಬರ್ಫಿ ಹದಕ್ಕೆ ಬಂತು. ಈಗ ಗ್ಯಾಸ್ ಆಫ್ ಮಾಡೋಣ. ಮಿಶ್ರಣವನ್ನು ತುಪ್ಪ ಸವರಿದ ಬಟ್ಲಿಗೆ ಹಾಕ್ಕೊಳ್ತಾನೆ. ಈವನ್ನಾಗಿ ಇದನ್ನು ಸ್ಪ್ರೆಡ್ ಮಾಡಿಕೊಳ್ಳೋಣ. 10 ನಿಮಿಷ ಆರಲಿಕ್ಕೆ ಬಿಡಬೇಕು. 10 ನಿಮಿಷದ ನಂತರ ಇದಕ್ಕೆ ಮಾರ್ಕ್ ಮಾಡಿಕೊಳ್ಬೇಕು.
ಇದು ಆರಿದಾಗೆ ಗಟ್ಟಿ ಆಗ್ತಾ ಬರ್ತದೆ. ಅದಕ್ಕೆ ನಾನು 1 ಗಂಟೆ ಇದನ್ನು ಆರಲಿಕ್ಕೆ ಬಿಡ್ತೇನೆ. 1 ಗಂಟೆಯ ನಂತರ ನಾನು ಇದನ್ನು ಕಟ್ ಮಾಡಿ ತೋರಿಸ್ತೇನೆ. ಈಗ ರುಚಿಯಾದ ಪಪ್ಪಾಯಿ ಬರ್ಫಿ ರೆಡಿ ಆಯಿತು. ಇದು ಮಾರನೇ ದಿವಸಕ್ಕೆ ಇನ್ನೂ ಗಟ್ಟಿ ಆಗ್ತದೆ. ರುಚಿಯಾದ ಪಪ್ಪಾಯಿ ಬರ್ಫಿಯ ವಿಧಾನ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಲಿಕ್ಕೆ ಮರಿಬೇಡಿ. ಹಾಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ನಾನು ರತಿಕಾ, ಥ್ಯಾಂಕ್ ಯು, ಬಾಯ್.